ಇನ್ನು ಬ್ಯಾಡಗಿನಲ್ಲಿ ಯಾಕೋ ಈ ಶಿವಣ್ಣವ್ರ ಪರವಾಗಿ ದನಿ ಎತ್ತುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆ ನಡೆದಿದೆ. ಮಂತ್ರಿಗಿರಿ ಬೇಕೇ ಬೇಕು ಅಂತ ಪ್ರತಿಭಟನೆ. ಮುರುಘರಾಜೇಂದ್ರ ಮಠದಿಂದ ಬೆಂಬಲಿಗರ ಮೆರವಣಿಗೆ ಶುರುವಾಯಿತು. ಮೈಲಾರ ಮಹಾದೇವ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಾವು ತೋರಿಸ್ತಾ ಇದ್ದೀವಿ. ಶಿವಣ್ಣವರ್ ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ನಾಯಕ. ಅವರಿಗೆ ಅನ್ಯಾಯ ಆಗಿದೆ, ಇದು ಸರಿಯಾಗಬೇಕು, ಸಚಿವ ಸ್ಥಾನ ಅವರಿಗೆ ನೀಡಲೇಬೇಕು ಅಂತ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ. ಇವತ್ತು ಬಸವರಾಜ ಶಿವಣ್ಣರಿಗೆ ಇವತ್ತೇನಾರ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟಿದ್ದ ಕರೆ ಅಂತಂದ್ರೆ 2028ರ ಚುನಾವಣೆ ಒಳಗೆ ಇವತ್ತು 10 ಜಿಲ್ಲೆ ಒಳಗೂ ಕೂಡ ಶಾಸಕರು ಗೆಲ್ಲಲಿಕ್ಕೆ ಸಾಧ್ಯ ಐತಿ. ಯಾಕಂದರೆ ಬಸವರಾಜ ಶಿವಣ್ಣರು ಏಕೈಕ ಕುರುಬರ ನಾಯಕ ಅಲ್ಲ. ಇವತ್ತು ಅಲ್ಪಸಂಖ್ಯಾತರು, ವೀರಶೈವ ಬಂಧುಗಳಿಗೂ ಮತ್ತು SC ST ಅನೇಕ ಸಮಾಜದ ಜನರಿಗೆ ಪ್ರೀತಿಯ ಪಾತ್ರರಾಗಿದವರು. ಯಾವುದೇ ಒಂದು ಕೆಲಸ ಆಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವರು. ಕಳೆದ ಹಾವೇರಿ ವಿಧಾನ ಕ್ಷೇತ್ರದಲ್ಲಿ ಅವರು ಆಯ್ಕೆ ಆದಾಗ ಇವತ್ತು ಹಾವೇರಿ ಕುಡಿಯುವ ನೀರಿನ ಯೋಜನೆ, DC ಆಫೀಸು, ಅನೇಕ ಗ್ರಿಡ್ಗಳನ್ನು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಯಾರು ಮಾಡಿದ್ನಪ್ಪ ಅಂದ್ರೆ ಜಿಲ್ಲೆದೊಳಗೆ ಬಸವರಾಜ ಶಿವಣ್ಣರ ಬಿಟ್ಟರೆ ಯಾರೂ ಕೂಡ ಮಾಡಿಲ್ಲ. ನೋಡಿ ಸರ್, ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇಲ್ಲ. ಶಾಂತ ರೀತಿಯಿಂದ ನಮ್ಮ ಶಿವಣ್ಣ ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಬೇಕಂತೇಳಿ ನಾವು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀವಿ. ಕೊಡಲಿಲ್ಲ ಅಂದರೂ ಕೂಡ ನಾಳೆ ಪಕ್ಷಕ್ಕೆ ಆಗೋಂಥದ್ದು ಅವರು ಅನುಭವಿಸ್ತಾರೆ. ಇದನ್ನು ಬಿಟ್ಟರೆ ನಾವು ಬೇರೆ ಏನೂ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ನಾಯಕರು ನಾವು ಬ್ಯಾಡಗಿ ತಾಲೂಕಿನವರು ಇಲ್ಲಿ ತನಕ ನಮ್ಮ ಶಾಸಕರು ನಮ್ಗೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಾರ. ನಮಗೆ ಹಸುಂಡಿ ಕೀರೆ ಅಂತ ಒಂದು ದೊಡ್ಡ ಯೋಜನೆ ಮಾಡಿ 118 ಕೋಟಿ ರೂಪಾಯಿಗಳ ಕೆಲಸ ಮಾಡಿಕೊಟ್ಟಾರ. ಅಂಥ ಒಬ್ಬ ನಾಯಕ ನಮ್ಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ನಾನು ಕೂಡ ನಮ್ಮ ರಾಜ್ಯದ ಯಶಸ್ವಿನಿ ಗ್ಯಾರಂಟಿ ಸದಸ್ಯನಾಗಿದ್ದೀನಿ. ಇಂಥ ಕೆಲಸಕಾರ ನಾನು ಎಂದೂ ಕಾಣೋಕ್ಕಲ್ಲ. ನಮ್ಮ ಎಲ್ಲ ಸಮಾಜ ಕಟ್ಕೊಂಡು ಹೋಗ್ಬೇಕು. ಐದಿಂದ ಅಂತ ಒಂದೇ ಅಲ್ಲ, ಅವು ಎಲ್ಲ ಸಮಾಜರು ಅವ್ರು ಕೊಡೋದಾರ. ಅವ್ರಿಗೇನಾದ್ರು ನಾಳೆ ಮುಂದಿನ ದಿನ ಅನ್ಯಾಯ ಆಯ್ತಪ್ಪ ಅಂದ್ರೆ ನಾವೆಲ್ಲ ನಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೇವೆ. ನಾವು ಶಿವಣ್ಣವರ ಅಭಿಮಾನಿಗಳು ಹಾವೇರಿ ಜಿಲ್ಲಾ ಆದ್ಯಂತ ಇವತ್ತಿನ ದಿನಮಾನಗಳಲ್ಲಿ ಬಹು ಜನ ಕೂಡಿ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಬಸವರಾಜ ಶಿವಣ್ಣವರು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂಥ ಬಸವರಾಜ ಶಿವಣ್ಣವರು ಅಚ್ಚುಮೆಚ್ಚಿನ ನಾಯಕರು. ಸರ್ವ ಜನಾಂಗದ ನೇತೃತ್ವವನ್ನು ವಹಿಸಿಕೊಳ್ಳುವಂಥ ಬಸವರಾಜ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಮತ್ತು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಬಸವರಾಜ ಶಿವಣ್ಣವರಿಗೆ ಮುಂದಿನ ದಿನಮಾನಗಳಲ್ಲಿ 2028ರ ಚುನಾವಣೆ ಬಹುಮತದಿಂದ ಗೆಲ್ಲಲು ಉತ್ತರ ಕರ್ನಾಟಕದಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳುವ ಮುಖಾಂತರ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ.